ಗುರುಜಿ, ಇಲ್ಲಿ ನಿಮಗೆ ಒಂದು ವಿಶೇಷವಾದ ಪತ್ರ ಬಂದಿದೆ ಗುರುಜಿ. ಹಾಗೇನೆ ನಿಮ್ಮ ದಿನಾಂಕದ ಆಧಾರದ ಮೇಲೆ ನಿಮಗೆ ಹ್ಯಾಪಿ ಬರ್ಡೇ ಗುರುಜಿ ಅಂತ ಕಳಿಸಿದ್ದಾರೆ ಗ್ರೀಟಿಂಗ್ ಕಾರ್ಡ್. ಹಾಗೇನೆ ಗಿಫ್ಟ್ ಕೂಡ ಕೊಟ್ಟು ಕಳಿಸಿದ್ದಾರೆ ಗುರುಜಿ. ಬಹುಶಃ ಈ ತಿಂಗಳು 11ನೇ ತಾರೀಕು ಹೌದು, ನನ್ನ ಹುಟ್ಟುಹಬ್ಬ ಅಂತ ಕಳಿಸ್ಕೊಟ್ಟಿದ್ದಾರೆ. ಇದು ಮಾಸ ಪ್ರಕಾರ ಅಂದರೆ ಈ ತಿಂಗಳಿಗೆ 11ನೇ ತಾರೀಕು ನನ್ನ ಹುಟ್ಟುಹಬ್ಬ ಅಂತ ಪ್ರಪ್ರಥಮವಾಗಿ ಇವರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ. ಅದು ಒಂದು ಪಂಚಶಲ್ಯ, ಒಂದು ಧರ್ಮಸ್ಥಳ ಮಂಜುನಾಥನ ಕಳಿಸಿದ್ದಾರೆ. ತುಂಬ ಸಂತೋಷ. ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಅಭಿಮಾನಕ್ಕೆ ಸದಾ ನಾನು ಚಿರಋಣಿ. ಅನಂತ ಚತುರ್ದಶಿ ನನ್ನ ಹುಟ್ಟುಹಬ್ಬ, ಅನಂತ ಪದ್ಮನಾಭ ಹಬ್ಬದ ದಿವಸ ನನ್ನ ಹುಟ್ಟುಹಬ್ಬ ಇರತಕ್ಕಂಥದ್ದು. ಆದರೂ ತಿಂಗಳಲ್ಲಿ ಇದು ಬಹಳ ಬೇಗ ಬಂದಿದ್ದರಿಂದ ಈ ತಿಂಗಳು 11ನೇ ತಾರೀಕು ಡೇಟ್ ಪ್ರಕಾರ 11ನೇ ತಾರೀಕು ಹುಟ್ಟುಹಬ್ಬ. ಆದರೆ ಅನಂತ ಚತುರ್ದಶಿ ಅನಂತ ಪದ್ಮನಾಭ ಹಬ್ಬದ ದಿವಸನೇ ನಾನು ಹುಟ್ಟುಹಬ್ಬ. ಆದ್ದರಿಂದ ಅನಂತ ಪದ್ಮನಾಭ ಹಬ್ಬದ ದಿವಸನೇ ಹುಟ್ಟುಹಬ್ಬ. ಆದರೂ ಈ ವರ್ಷದ ಹುಟ್ಟುಹಬ್ಬ ಸಾಕಷ್ಟು ಜನ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಆದರೆ ಒಂದು ಸಂತೋಷದ ವಿಚಾರ ಏನಂದರೆ, ಮೊನ್ನೆ ನಡೆದಂತಹ ರುದ್ರನಾರಾಯಣ ಮಹಾಯಾಗದ ನಾವು ಸಂಕಲ್ಪ ಮಾಡಿದ ಮರುಕ್ಷಣವೇ ಆಗ ಪ್ರಾರಂಭವಾದಂತಹ ಮಳೆ ಇನ್ನೂ ನಿಂತಿಲ್ಲ, ಧಾರಾಕಾರವಾಗಿ ಸುರಿತಾ ಇದೆ. ಇದು ನನ್ನೊಬ್ಬನ ಮನಸ್ಥಿತಿ ಅಲ್ಲ, ಸಾಕಷ್ಟು ಜನ ಆಡಿರ್ತಕ್ಕಂತಹ ಮಾತು. ಸಾಕಷ್ಟು ಪತ್ರಿಕೆಗಳಲ್ಲೆಲ್ಲ ಸಹಿತ ಇದರ ಬಗ್ಗೆ ಬರೆದಿದ್ದಾರೆ. ಹಾಗೆ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳಿಗೂ ಹಾಗೂ ಪತ್ರಿಕೋದ್ಯಮದವರು ಮಾಧ್ಯಮದಲ್ಲೂ ಸಹಿತ ಸಾಕಷ್ಟು ಇದರ ಬಗ್ಗೆ ಹೇಳಿದರು. ಹಾಗೆ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಒಂದು ಸಹಿತ ಹಾಗೇ ಇದೆ. ಮಳೆ ಯಥೇಚ್ಛವಾಗಿ ರಾಜ್ಯದಾದ್ಯಂತ ಮಳೆ ಪರವಾಗಿಲ್ಲ ನಡೀತಾ ಇದೆ, ಬರ್ತಾ ಇದೆ. ಬಳ್ಳಾರಿನಲ್ಲಾದಂತಹ ಮಳೆನೂ ಬಹಳ ವಿಶೇಷವಾಗಿತ್ತು. ಬೆಂಗಳೂರಿನಲ್ಲೂ ಅದೇ ಥರ ಇದೆ. ನಮ್ಮ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಂಥ ಸ್ಥಳದಲ್ಲೂ ಸಹಿತ ನಾವು ಸಂಕಲ್ಪ ಮಾಡಿ ಇನ್ನು 3 ದಿವಸ ಇದೆ ಕಾರ್ಯಕ್ರಮ ಇದೆ ಅನ್ಬೇಕಾದ್ರೆ, ಕಾರ್ಯಕ್ರಮದ ಹಿಂದಿನ ದಿವಸದವರೆಗೂ ಇನ್ನು ಬೆಳಗ್ಗೆದ್ರೆ ಹೋಮ, ಹೇಗಪ್ಪ ಹೋಮ ಮಾಡೋದು ಭಗವಂತ ಅನ್ನೋ ಮಟ್ಟಿಗೆ ಬಂದಿತ್ತು. ಅಂದರೆ ಪೂರ್ಣವಾಗಿ ಸಂಪೂರ್ಣ ಕೆಸರುಗದ್ದೆ ಆಗಿಬಿಟ್ಟಿತ್ತು ನಮ್ಮ ಪ್ರಾಂತ್ಯ, ನಮ್ಮ ಆಶ್ರಮದ ಭಾಗ. ಹಾಗೆ ಮಳೆ ವರುಣನ ಆಶೀರ್ವಾದ ಆಯಿತು, ವರುಣನ ಕೃಪೆ ಆಯಿತು, ರುದ್ರನಾರಾಯಣ ಮಹಾಯಾಗದ ಸಂಕಲ್ಪ ಪರಿಪೂರ್ತಿ ಆಯಿತು ಅಂತ ನಾವು ಅಂದ್ಕೊಂಡಿದ್ದೇವೆ. ಅದರಿಂದ ಹುಟ್ಟುಹಬ್ಬ ಆಚರಣೆಗಿನ್ನ ನೊಂದ ರೈತನ ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿ ಸಿಕ್ಕಿದ್ರೆ ನನಗೆ ಅದೇ ಸಂತೋಷ. ಆದರೂ ಕಳಿಸ್ಕೊಟ್ಟಿರ್ತಕ್ಕಂಥವ್ರು ಏನು ಸುಚಿತ್ರಾ ಅನ್ನೋರು ಗುರುಜಿ, ಚಿಕ್ಕಮಗಳೂರಿನಿಂದ ಸುಚಿತ್ರಾ ಅವರು ಈ ವರ್ಷದ ಹುಟ್ಟುಹಬ್ಬದ ಮೊದಲನೇ ಉಡುಗೊರೆ ನನಗೆ ನೀವು ಕಳಿಸ್ಕೊಟ್ಟಿದ್ದೀರಿ ತಾಯಿ, ಒಳ್ಳೇದಾಗ್ಲಿಮ್ಮ. ಹಾಗೆ ಅದಕ್ಕಿನ್ನ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಇದನ್ನು ಮಾಡಿ ಕಳಿಸಿದ್ದೀರಲ್ಲ, ಇದು ಬಹಳ ಚೆನ್ನಾಗಿದೆ. ಯಾಕೆಂದರೆ ಒಬ್ಬೊಬ್ಬರ ಕೈಯಲ್ಲಿ ಅರಳತಕ್ಕಂತಹ ಕಲೆಗಳು ಬಹಳ ವಿಶೇಷ. ನನ್ನ ಹುಟ್ಟುಹಬ್ಬಕ್ಕೆ ಅಡ್ವಾನ್ಸ್ ಆಗಿ 11ನೇ ತಾರೀಕು ಇದೇ ತಿಂಗಳು 11ಕ್ಕೆ ನನ್ನ ಹುಟ್ಟುಹಬ್ಬ ಅಂತ ನೀವು ತಿಳಿದು ಕಳಿಸಿದ್ದೀರಿ. ಇರಲಿ, ಯಾಕೆಂದರೆ ತಿಂಗಳಲ್ಲಿ ಬರ್ತಕ್ಕಂಥ 11ನೇ ತಾರೀಕು ನನ್ನ ಹುಟ್ಟುಹಬ್ಬ ಕರೆಕ್ಟು. ಆದರೆ ಅನಂತ ಪದ್ಮನಾಭನ ಹಬ್ಬದ ದಿವಸ ಅನಂತ ಪದ್ಮನಾಭ ಅನಂತ ಚತುರ್ದಶಿ ಅವತ್ತು ನಾನು ಹುಟ್ಟುಹಬ್ಬ ಇರತಕ್ಕಂಥದ್ದು ಎರಡೂ ಇದೆ. ಸಂತೋಷ. ನೀವು ಕಳಿಸಿರೋ ಒಂದು ಇದನ್ನು ನೋಡಿದ್ರೆ ನನ್ನ ಮಾತು ಹೊರಡದಂಥ ರೀತಿಯಲ್ಲಿದೆ. ಒಳ್ಳೆಯದಾಗಲಿ.